ನಮಸ್ಕಾರ ಸ್ನೇಹಿತರೆ. ಪಾಯಿಂಟ್ಸ್ ಟೇಬಲ್ನಲ್ಲಿ RCB ಈಗ ನಂಬರ್ 2 ಸ್ಥಾನದಲ್ಲಿದೆ. ಆದರೆ ಈ ಸೀಸನ್ನಲ್ಲಿ ನಂಬರ್ 1 ಆಗಬೇಕಂದ್ರೆ ಇವತ್ತಿನ GT ವಿರುದ್ಧದ ಮ್ಯಾಚ್ RCB ಗೆಲ್ಲಬೇಕು. ಹಾಗೆ RCB ವರ್ಸಸ್ PBKS ಮ್ಯಾಚ್ ಕೂಡ ಇದರಲ್ಲಿ ನಿರ್ಣಾಯಕ. ಹಾಗಿದ್ರೆ RCB ನಂಬರ್ 1 ಸ್ಥಾನ ಉಳಿಸ್ಕೊಂಡು ಹೋಗೋದಕ್ಕೆ ಏನು ಮಾಡಬೇಕು? ಇಂದಿನ ಪಂದ್ಯದಲ್ಲಿ RCB ಪ್ಲೇಯಿಂಗ್ 11 ಹೇಗಿರಲಿದೆ? ಮೋದಿ ಸ್ಟೇಡಿಯಂ ಯಾವ ತಂಡಕ್ಕೆ ಪ್ಲಸ್ ಆಗುತ್ತೆ? ಕಿಂಗ್ ವರ್ಸಸ್ ಪ್ರಿನ್ಸ್ ಫೈನಲ್ ಫೈಟ್ ಹೇಗಿರಲಿದೆ? ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಲಿ ಚಾಂಪಿಯನ್ RCB ಈ ಸೀಸನ್ನಲ್ಲಿ ಬೆಂಕಿ ಪ್ರದರ್ಶನವನ್ನು ನೀಡ್ತಾ ಇದೆ. ಮತ್ತೊಮ್ಮೆ ಕಪ್ ನಮ್ಮದೇ ಅಂತ RCB ಹೇಳ್ತಾ ಇದೆ. ಇವತ್ತು ನಂಬರ್ 1 ಸ್ಥಾನಕ್ಕೆ ಬರೋದಕ್ಕೆ GT ವಿರುದ್ಧ ಬಿಗ್ ಫೈಟ್ ಅನ್ನು ನಡೆಸಲಿದೆ. ಇಂದಿನ ಪಂದ್ಯ RCB ವರ್ಸಸ್ GT ದೊಡ್ಡ ಕಾದಾಟ ಅಂತಲೇ ಹೇಳ್ಬೋದು. ಈ ಹಿಂದಿನ ಪಂದ್ಯದಲ್ಲಿ RCB ವಿರುದ್ಧ ಸೋತಿರುವ ಗಿಲ್ ಪಡೆ ಇವತ್ತು ರಿವೆಂಜ್ ತೆಗೆದುಕೊಳ್ಳೋದಕ್ಕೆ ಕಾದು ಕುಳಿತಿದೆ. ಆದರೆ ನಾವು ಸೋಲೋ ಮಾತೇ ಇಲ್ಲ, ಗಿಲ್ ಪಡೆನ ಗಿಚ್ಚಿ ಗಿಲಿಗಿಲಿ ಮಾಡ್ತೀವಿ ಅಂತ RCB ಹೇಳ್ತಾ ಇದೆ. ಇವತ್ತು RCB ವರ್ಸಸ್ GT ಪಂದ್ಯ ವಿಶ್ವದ ದೊಡ್ಡ ಮೈದಾನ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಇದು ಬ್ಯಾಟಿಂಗ್ ಸ್ನೇಹಿ ಪಿಚ್ ಆಗಿದ್ದು ಮೊದಲು ಬ್ಯಾಟ್ ಮಾಡುವ ತಂಡ 190ಕ್ಕೂ ಹೆಚ್ಚು ರನ್ನನ್ನು ಕಲೆ ಹಾಕುವ ಸಾಧ್ಯತೆ ಇದೆ. ಆರಂಭದಲ್ಲೇ ವೇಗದ ಬೌಲರ್ಗಳು ಸಹ ಈ ಒಂದು ಪಿಚ್ನ ಸಹಾಯವನ್ನು ಪಡೆಯಬಹುದಾಗಿದೆ. ಅಲ್ಲದೆ ಈ ಮೈದಾನದಲ್ಲಿ ಎರಡನೇ ಇನ್ನಿಂಗ್ಸ್ ವೇಳೆಗೆ ಇಬ್ಬನಿ ಬೀಳೋದ್ರಿಂದ ಟಾಸ್ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತಾನೆ ಹೇಳ್ಬೋದು. ಇನ್ನು RCB ಮತ್ತು ಗುಜರಾತ್ 7 ಸಲ ಮುಖಾಮುಖಿಯಾಗಿದ್ದು ಇದರಲ್ಲಿ RCB 4 ಸಲ ಗೆದ್ದರೆ ಗುಜರಾತ್ 3 ಸಲ ಗೆದ್ದಿದೆ. ಇವತ್ತು ಯಾರು ಗೆಲ್ತಾರೆ ಅನ್ನೋದು ಕೂಡ ಕುತೂಹಲ ಕೆರಳಿಸಿದೆ. ಫಿಲ್ ಸಾಲ್ಟ್ ಬದಲು ಬೆಥೆಲ್. ಬೆಂಗಳೂರಿನಲ್ಲಿ ನಡೆದ ಅಭ್ಯಾಸದ ವೇಳೆ ಗಾಯಗೊಂಡಿದ್ದ RCB ತಂಡದ ಸ್ಫೋಟಕ ದಾಂಡಿಗ ಫಿಲ್ ಸಾಲ್ಟ್ ಏಪ್ರಿಲ್ 24ರಂದು ನಡೆದ ಗುಜರಾತ್ ಟೈಟನ್ಸ್ ಮತ್ತು ಏಪ್ರಿಲ್ 27ರಂದು ನಡೆದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಿಂದ ಹೊರಗುಳಿದಿದ್ರು. ಇದೀಗ ಫಿಟ್ನೆಸ್ ಸಮಸ್ಯೆಯಿಂದ ಬಳಲುತ್ತಿರುವ ಕಾರಣ ಸಾಲ್ಟ್ ಇವತ್ತು ಕೂಡ ಗುಜರಾತ್ ಟೈಟನ್ಸ್ ವಿರುದ್ಧ ಆಡೋದಿಲ್ಲ, ಹೊರಗುಳಿಯುವ ಸಾಧ್ಯತೆ ಹೆಚ್ಚಿದೆ ಅಂತಾನೆ ಒಂದು ವರದಿ ಆಗಿದೆ. ಹೀಗಾಗಿ ಇಂದು ನಡೆಯಲಿರುವ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲೂ ಕೂಡ RCB ಪರ ಬೆಥೆಲ್ ಇನ್ನಿಂಗ್ಸ್ ಅನ್ನು ಆರಂಭಿಸಲಿದ್ದಾರೆ. RCB ಪ್ಲೇಯಿಂಗ್ 11 ಹೇಗಿರಲಿದೆ? ಇವತ್ತು RCB ತನ್ನ ಟೀಮ್ನಲ್ಲಿ ಯಾವುದೇ ಚೇಂಜ್ ಅನ್ನು ಮಾಡಲ್ಲ. 6+2+4 ಲೆಕ್ಕಾಚಾರದಲ್ಲಿ ಆಟಗಾರರನ್ನು ಕಣಕ್ಕಿಳಿಸಲಿದೆ. ಅಂದರೆ 6 ಬ್ಯಾಟರ್ಗಳು, 2 ಆಲ್ರೌಂಡರ್ಗಳು ಮತ್ತು 4 ಬೌಲರ್ಗಳೊಂದಿಗೆ RCB ತಂಡವು ತನ್ನ ಪ್ಲೇಯಿಂಗ್ 11 ರೂಪಿಸಲಿದೆ. ಇವತ್ತಿನ ಪಂದ್ಯದಲ್ಲಿ RCB ಪರ ಪೂರ್ಣ ಪ್ರಮಾಣದ ಬ್ಯಾಟರ್ಗಳಾಗಿ ವಿರಾಟ್ ಕೊಹ್ಲಿ, ಬೆಥೆಲ್, ದೇವದತ್ ಪಡಿಕ್ಕಲ್, ರಜತ್ ಪಾಟಿದಾರ್, ಜಿತೇಶ್ ಶರ್ಮಾ ಹಾಗೂ ಟೀಮ್ ಡೇವಿಡ್ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಆಲ್ರೌಂಡರ್ಗಳಾಗಿ ಕೃಣಾಲ್ ಪಾಂಡ್ಯ ಹಾಗೂ ಶೆಫರ್ಡ್ ಕಾಣಿಸ್ಕೊಳ್ತಾರೆ. ಹಾಗೆ ಬೌಲರ್ಗಳಾಗಿ RCB ಪರ ಜೋಶ್ ಹೆಜಲ್ವುಡ್, ಭುವನೇಶ್ವರ್ ಕುಮಾರ್, ರಾಸಿಕ್ ದಾರ್ ಕಾಣಿಸಿಕೊಳ್ಳುವುದು ಖಚಿತ. ಇವರೊಂದಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸ್ಪಿನ್ನರ್ ಸುಯೇಶ್ ಶರ್ಮಾ ಕೂಡ ಇಲ್ಲಿ ಸೇರ್ಪಡೆ ಆಗಲಿದ್ದಾರೆ. ಸೋಲಿನ ಸೇಡು ತೀರಿಸಿಕೊಳ್ಳುತ್ತಾ ಗುಜರಾತ್. ಮತ್ತೊಂದೆಡೆ ಗುಜರಾತ್ 8 ಪಂದ್ಯಗಳ ಪೈಕಿ 4ರಲ್ಲಿ ಗೆದ್ದಿದೆ. ಇತ್ತೀಚೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ವಿರುದ್ಧ ಸೋತಿದ್ದ ತಂಡ ಈ ಬಾರಿ ತವರಿನಲ್ಲಿ ಸೇಡು ತೀರಿಸಿಕೊಳ್ಳೋಕೆ ಕಾಯ್ತಾ ಇದೆ. ಗುಜರಾತ್ನಲ್ಲಿ 3 ಬಿಟ್ಟರೆ ಬೇರೆ ಯಾರು ಕೂಡ ಮಿಂಚಿನ ಪ್ರದರ್ಶನವನ್ನು ನೀಡ್ತಾ ಇಲ್ಲ. ತಂಡ ಈ ಬಾರಿ ಗಳಿಸಿದ ರನ್ಗಳಲ್ಲಿ 70%ರಷ್ಟನ್ನು ಸಾಯಿ ಸುದರ್ಶನ್, ನಾಯಕ ಶುಭಮನ್ ಗಿಲ್ ಹಾಗೂ ಬಟ್ಲರ್ ಕಲೆ ಹಾಕಿದ್ದಾರೆ. ಇತರ ಬ್ಯಾಟರ್ಗಳಿಂದ ಕೊಡುಗೆ ಸಿಗದೇ ಕಾರಣ, ಯಾವುದೇ ಒಂದು ರನ್ ಬರದ ಕಾರಣ ಒಂದು ತಂಡಕ್ಕೆ ಹಿನ್ನಡೆ ಆಗ್ತಿದೆ ಅಂತಲೇ ಹೇಳ್ಬೋದು. ಇನ್ನು ಬೌಲಿಂಗ್ನಲ್ಲಿ ರಬಾಡಾ, ಸಿರಾಜ್, ಪ್ರಸಿದ್ಧ ಕೃಷ್ಣ ಮಿಂಚ್ತಾ ಇದ್ದು RCB ಬ್ಯಾಟರ್ಗಳನ್ನು ಇವತ್ತು ಕಟ್ಟಿ ಹಾಕೋಕೆ ಕಾದು ಕುಳಿತಿದ್ದಾರೆ ಅಂತಲೇ ಹೇಳ್ಬೋದು. ಕಿಂಗ್ ವರ್ಸಸ್ ಪ್ರಿನ್ಸ್ ಫೈನಲ್ ಫೈಟ್. ಇನ್ನು ಇಂದಿನ ಪಂದ್ಯ RCB ವರ್ಸಸ್ GT ಪಂದ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಕಿಂಗ್ ವರ್ಸಸ್ ಪ್ರಿನ್ಸ್ ಅಂತಾನೆ ಹೇಳ್ಬೋದು. ಯಾಕಂದರೆ ಕಳೆದ ಪಂದ್ಯದಲ್ಲಿ ಕಿಂಗ್ ಕೊಹ್ಲಿ ಮತ್ತು ಪ್ರಿನ್ಸ್ ಗಿಲ್ ನಡುವೆ ಕಳೆದ ಪಂದ್ಯದಲ್ಲಿ ತಮಾಷೆಯ ಮೂವ್ಮೆಂಟ್ಗಳು ನಡೆದಿದ್ದು ಆ ವಿಡಿಯೋಗಳು ಸಖತ್ ವೈರಲ್ ಆಗಿತ್ತು. ಆ ಕ್ಷಣವನ್ನು ಫ್ಯಾನ್ಸ್ ಕೂಡ ಸಖತ್ ಎಂಜಾಯ್ ಮಾಡಿದ್ರು. ಈ ಸೀಸನ್ನಲ್ಲಿ ಕಿಂಗ್ ಮತ್ತು ಪ್ರಿನ್ಸ್ ನಡುವೆ ಬಹುತೇಕ ಇಂದಿನ ಪಂದ್ಯವೇ ಫೈನಲ್ ಫೈಟ್ ಅಂತಲೇ ಹೇಳ್ಬೋದು. ಯಾಕಂದರೆ GT ಸದ್ಯಕ್ಕಂತೂ ಪ್ಲೇ ಆಫ್ಗೆ ಬರುವ ಲಕ್ಷಣ ಕಾಣ್ತಾ ಇಲ್ಲ. ಹೀಗಾಗಿ ಈ 2 ಪಂದ್ಯಗಳ ನಡುವೆ ಸೆಮಿಫೈನಲ್ ಆಗಲಿ ಫೈನಲ್ ಆಗಲಿ ನಡೆಯೋದು ಸಾಧ್ಯನೇ ಇಲ್ಲ. ಹೀಗಾಗಿ ಇಂದಿನ ಪಂದ್ಯವೇ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ ಅಂತಲೇ ಹೇಳ್ಬೋದು. ನಂಬರ್ 1 ಪಟ್ಟಕ್ಕೆ ಪಂಜಾಬ್ ಜೊತೆ ಫೈಟ್. ಇನ್ನು ಈಗ ಪಾಯಿಂಟ್ಸ್ ಟೇಬಲ್ನಲ್ಲಿ ಪಂಜಾಬ್ ನಂಬರ್ 1 ಸ್ಥಾನದಲ್ಲಿದ್ದರೆ RCB ನಂಬರ್ 2 ಸ್ಥಾನದಲ್ಲಿದೆ. ಇವತ್ತು RCB GT ವಿರುದ್ಧ ಗೆದ್ದರೆ ಒಟ್ಟು 14 ಪಾಯಿಂಟ್ಸ್ಗಳನ್ನು ಗಳಿಸಿ ನಂಬರ್ 1 ಸ್ಥಾನಕ್ಕೆ ಹೋಗುತ್ತೆ. ಯಾಕಂದರೆ ರನ್ ರೇಟ್ ವಿಷಯಕ್ಕೆ ಬಂದರೆ RCB ರನ್ ರೇಟ್ ಪಂಜಾಬ್ಗಿಂತ ಜಾಸ್ತಿನೇ ಇದೆ. ಪಂಜಾಬ್ ಮುಂದಿನ ಪಂದ್ಯದಲ್ಲೂ ಸೋತು RCB ವಿರುದ್ಧ ಸೋತರೆ ನಮ್ಮ RCBನೇ ಪಾಯಿಂಟ್ಸ್ ಟೇಬಲ್ನಲ್ಲಿ ಕಿಂಗ್ ಆಗಿ ಇರೋದಂತೂ ಪಕ್ಕ.
RCB ಹೇಗಾದರೂ ಮಾಡಿ 1 ಅಥವಾ 2ನೇ ಸ್ಥಾನ ಉಳಿಸಿಕೊಂಡ್ರೆ ಫೈನಲಲ್ಲಿ ಪಕ್ಕ ಬರುತ್ತೆ. ಹೀಗಾಗಿ ಮುಂದಿನ ಪಂದ್ಯಗಳನ್ನು RCB ಇನ್ನೂ ಚೆನ್ನಾಗಿ ಆಡಬೇಕಾಗಿದೆ. ನಾವು ಗೆಲ್ತಾ ಇದ್ದೀವಿ ಅಂತ ಹೇಳಿ ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬಾರ್ದು. ಇಂದಿನ ಪಂದ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.